ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ ಮಾತಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಹಾಗೆ ಸೌಮ್ಯ ಚಾನಲ್ಗೆ ಸ್ವಾಗತ. ನಾನಿವತ್ತೇನು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ, ನಾವು ಮೊದಲು ಉಪ್ಪಲ್ಲಿ ಹಾಕಿರ್ತೀವಲ್ಲ ಹಲಸಿನಕಾಯಿ, ಅದರಿಂದ ಮಾಡ್ತಾ ಇರೋವಂಥ ರೆಸಿಪಿ ಇದು. ಅಂದರೆ ಅದರಲ್ಲಿ ರೊಟ್ಟಿ ಮಾಡ್ತಾ ಇರೋದು ಫ್ರೆಂಡ್ಸ್. ಅದು ಯಾವ ರೀತಿ ರೊಟ್ಟಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತೋರಿಸ್ಕೊಡೋಕ್ಕೂ ಮುಂಚೆ ಈಗಾಗಲೇ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ ಅಲ್ಲ, ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ, ಹಾಗಾದರೆ ನಾವು ಯಾವ ರೀತಿಯ ಇರುತ್ತೆ ಆ ರೊಟ್ಟಿ ಅಂತ ನಾವು ನೋಡ್ಕೊಂಡು ಬರೋಣ. ಇದು ನಾವು ಉಪ್ಪಲ್ಲಿ ಹಾಕಿ 2 ವರ್ಷ ಆಗಿದೆ ಫ್ರೆಂಡ್ಸ್. ಇದು 2 ವರ್ಷ ಆಗಿರೋದನ್ನ ತೆಗೆದ್ಬಿಟ್ಟು ನಾವು ರೊಟ್ಟಿ ಮಾಡ್ತಾ ಇರೋದು. ಹಾಗಾದರೆ ಬೇಗ ಹೋಗಿ ನಾವು ರೊಟ್ಟಿ ಮಾಡೋದನ್ನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಉಪ್ಪಲ್ಲಿ ಹಾಕಿದ ಹಲಸಿನಕಾಯಿಯಿಂದ ರೊಟ್ಟಿ ಮಾಡೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ಕೊತಾ ಇದ್ರು, ಯಾವ ರೀತಿ ಅದನ್ನು ರೊಟ್ಟಿ ಮಾಡ್ತಾರೆ. ಅದಕ್ಕೆ ನಾನಿವಾಗ ಆ ರೊಟ್ಟಿನ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ಅಷ್ಟೇ ಅಲ್ಲ, ಉಪ್ಪಲ್ಲಿ ಹಾಕಿದ ಹಲಸಿನಕಾಯಿಯಿಂದ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದನ್ನು ನಾವಿವಾಗ ಮಾಡ್ತಾ ಇದ್ದೀನಿ, ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಹಾಗಾದರೆ ತಡ ಮಾಡೋದು ಬೇಡ, ಬೇಗ ಹೋಗಿ ರೊಟ್ಟಿ ಶುರು ಮಾಡಿಬಿಡೋಣ ಫ್ರೆಂಡ್ಸ್. ಬನ್ನಿ ಹೋಗೋಣ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಸೊಳ್ಳೆ ರೊಟ್ಟಿ ಮಾಡೋದು ಅಂತ. ಹಲಸಿನಕಾಯಿನ ನಾವು ಉಪ್ಪಲ್ಲೇ ಈ ರೀತಿ ಹಾಕಿಟ್ಟಿದ್ವಿ. ಇದು 2 ವರ್ಷದ್ದು ಹಲಸಿನಕಾಯಿ ನೋಡಿ. ನಾನೀಗ ತೆಗೆದು ಅದನ್ನು ಒಂದು ಬೇರೆ ಬಕೆಟಿಗೆ ಹಾಕಿಟ್ಕೊಂಡಿದ್ದೀನಿ. ಯಾಕೆಂದರೆ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ನಾವು. ಅದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು 3-4 ಸಲ ಆದರೂ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಅದನ್ನು ಒಂದು ದಿನ ಫುಲ್ ಬಿಟ್ಬಿಡಬೇಕು ಫ್ರೆಂಡ್ಸ್. ನಾನಿವಾಗ ಅದನ್ನು ಒಂದು ದಿನ ಫುಲ್ ಬಿಟ್ಟಿದ್ದೀನಿ. ಈಗ ನೋಡಿ, ನಾವು ಇದಕ್ಕೆ 2 ಗ್ಲಾಸಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ಅದನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ನಾವೀಗ ಇದನ್ನು ಫುಲ್ ನೆನೆಸಿಟ್ಬಿಡಬೇಕು. ಆದ ಸೊಳ್ಳೆನ ನಾವು ಉಪ್ಪಲ್ಲಿಂದ ತೆಗೆದು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ, ನಾವು ಅದನ್ನು ಚೆನ್ನಾಗಿ ತೊಳೆದು ಅದನ್ನೆಲ್ಲ ಚೆನ್ನಾಗಿ ನೀರು ಹಿಂಡಿ ತೆಗ್ದು ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಹಿಂಡ್ಬಿಡ್ಬೇಕು ಫ್ರೆಂಡ್ಸ್ ಆ ನೀರುಗಳೆಲ್ಲ. ನೋಡಿ, ನಮ್ಮ ಅತ್ತೆಯವ್ರು ನನಗೆ ಅದನ್ನೆಲ್ಲ ಸಿಗದು ಕೊಡ್ತಾ ಇದ್ದಾರೆ. ಈ ರೀತಿ ಉದ್ದುದ್ದಕ್ಕೆ ಸಿಗಿಬೇಕು. ಮತ್ತು ಇದಕ್ಕೆ ಕಾಯಿ ತುರಿ ಬೇಕು, ಮತ್ತು ಹಸಿಮೆಣಸಿನ್ಕಾಯಿ. ಇದು ಹಸಿಮೆಣಸಿನ್ಕಾಯಿ ಅಂದರೆ ಇಲ್ಲಿ ಗಾಂಧಾರಿ ಮೆಣಸು ಅಂತಾರೆ, ಸೂಜಿ ಮೆಣಸು. ಈ ಮೆಣಸಿನ ಹಾಕ್ತಾಯಿದ್ದೀನಿ ನಾನು, ಹಸಿಮೆಣಸಿನ್ಕಾಯಿ. ಮತ್ತು ಅಕ್ಕಿ, ನೆನೆಸಿಟ್ಟಿರೋ ಅಂಥ ಅಕ್ಕಿ. ಮತ್ತು ಈಗ ಸೊಳ್ಳೆ ಎಲ್ಲ ರೆಡಿಯಾಗಿದೆ ಬಿಡಿಸಿ. ಇದನ್ನು ಇವಾಗ ನಾವು ರುಬ್ಕೊಳ್ಬೇಕು. ನಾನಿವಾಗ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 10-15 ಹಾಕ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರು ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು ಫ್ರೆಂಡ್ಸ್. ಮತ್ತು ಇದಕ್ಕೆ ನಾನೀಗ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಕ್ಕುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅಂತೂ. ಹಾಗೆ ನಾವು ಬಿಡಿಸಿಟ್ಟಿರೋ ಅಂಥ ಈ ಹಲಸಿನಕಾಯಿ ಒಂದೊಂದೇ ಸ್ವಲ್ಪನೇ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕು ಫ್ರೆಂಡ್ಸ್. ನಾವು ನುಣ್ಣಗೆ ರುಬ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕೋ ಹಾಗಿಲ್ಲ ಫ್ರೆಂಡ್ಸ್. ನೀರು ಹಾಕಿದ್ರೆ ಅದು ತುಂಬ ತೆಳ್ಳಗಾಗ್ಬಿಡುತ್ತೆ, ಆವಾಗ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ನಮಗೆ ರೊಟ್ಟಿ ಗಟ್ಟಿಯಾಗಿರ್ಬೇಕಲ್ವ, ಅದಕ್ಕೋಸ್ಕರ ನೀರು ಕಮ್ಮಿ ಹಾಕಬೇಕು. ನೀರು ಹಾಕೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ನೀರು ಹಾಕ್ದಿರೇ ರುಬ್ಕೊಳ್ಳೋಕೆ ನೋಡಿ ಫ್ರೆಂಡ್ಸ್ ಆದಷ್ಟು. ಇದನ್ನು ನೀವು ಮಿಕ್ಸಿಲಿ ಕೂಡ ರುಬ್ಕೋಬೋದು. ನೀವು ಗ್ರೈಂಡರು ಅಥವಾ ಮಿಕ್ಸಿಲಿ ಯಾವುದ್ರಲ್ಲಿ ಬೇಕಾದ್ರೂ ನೀವು ರುಬ್ಕೊಳ್ಬೋದು ಇದನ್ನು. ನಾನು ನೋಡಿ, ಒಂದು ಸ್ವಲ್ಪನೇ ಅಕ್ಕಿ, ಒಂದು ಸ್ವಲ್ಪ ಅದು, ಎರಡೂ ಸ್ವಲ್ಪನೇ ಹಾಕ್ಕೊಂಡು ಈಗ ರುಬ್ಕೊಳ್ತಾ ಇದ್ದೀನಿ ಈ ರೀತಿ. ಮತ್ತು ಲಾಸ್ಟಿಗೆ ಅಕ್ಕಿ ಫುಲ್ ಹಾಕ್ಕೊಂಡಿದ್ದೀನಿ ನಾನು. 2 ಗ್ಲಾಸ್ ಅಕ್ಕಿ ಹಾಕಿದ್ದು, ಹಾಗೆ ಮತ್ತು ಸ್ವಲ್ಪ ಸೊಳ್ಳೆ ತೊಗೊಂಡಿದ್ದು, ಹಲಸಿನಕಾಯಿ ಸೊಳ್ಳೆ. ಈ ರೀತಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದರ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಇದು ಹಲಸಿನಕಾಯಿಂದ ಮಾಡಿರೋ ರೊಟ್ಟಿ ಅಂತ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ಅದರಲ್ಲೂ ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕ್ಕೊಂಡು ಅಥವಾ ಉಪ್ಪಿನಕಾಯಿ ಜೊತೆ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಈ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ರುಚಿಗೆ ತಕ್ಕಷ್ಟು ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ, ಇದು ಆರ್ಡಿನರಿ ಉಪ್ಪಿರೋದ್ರಿಂದ ನಾವು ಉಪ್ಪಿನ ಅಂಶ ತೆಗ್ದಿರ್ತೀವಿ, ಆದರೂ ಲೈಟಾಗಿ ಒಂಚೂರು ಉಪ್ಪಿರುತ್ತೆ. ನಮಗೆ ಇವಾಗ ರೊಟ್ಟಿಗೆ ಅಕ್ಕಿ ಎಲ್ಲ ಹಾಕಿರೋ ಕಾರಣ ಸ್ವಲ್ಪ ಬೇಕಾಗುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿವಾಗ ಫುಲ್ಲು ನುಣ್ಣಗೆ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಇದನ್ನು ಒಂದು ಪಾತ್ರೆಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಎಲ್ಲನೂ. ನೋಡಿ, ಈ ರೀತಿ ಪಾತ್ರೆಗೆ ತೆಗ್ದಿಟ್ಕೋಬೇಕು. ಮತ್ತು ಇದಕ್ಕೆ ನಾವು
ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಆರ್ಡಿನರಿ ಹಾಕಿದ್ದೀವಿ. ನಿಮ್ಗೆ ಏನಾದ್ರು ಖಾರ ಕಮ್ಮಿ ಅನ್ನಿಸ್ತು ಅಂದರೆ ಬೇಕಾದ್ರೆ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಆವಾಗ ಹಸಿಮೆಣ್ಸಿನ್ಕಾಯಿನೆಲ್ಲ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೋಬೋದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೋದು. ನೋಡಿ, ಹಿಟ್ಟು ಫುಲ್ಲು ನುಣ್ಣಗೆ ರೆಡಿಯಾಗಿದೆ. ನಾನೆಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗಾದರೆ ನಾವು ನೆಕ್ಸ್ಟು ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇವಾಗ ನಾವು ಹೆಚ್ಚಿರೋ ಅಂಥ ಕರಿಬೇವಿನ ಸೊಪ್ಪು ಮತ್ತು 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈಗಾಗಲೇ ರುಬ್ಬೋದಕ್ಕೂ ಹಾಕಿದ್ದೆ, ಇದಕ್ಕೂ ಕೂಡ ನಾನು ಹಾಗೆ ಹಾಕ್ತಾಯಿದ್ದೀನಿ 1 ಚಮಚದಷ್ಟು. ಆಮೇಲೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಸೊಳೆ ಹಿಟ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆವಾಗ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ನಾನು ಮಿಕ್ಸ್ ಮಾಡಿ ರೆಡಿಯಾಗಿದೆ. ನೋಡಿ, ಈ ರೀತಿ ಬಾಳೆ ಎಲೆನ ನಾವು ಪೀಸ್ ಅಂದರೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ಕಟ್ ಮಾಡಿರೋ ಬಾಳೆ ಎಲೆಗೆ ಈ ರೀತಿ ರೊಟ್ಟಿ ತಟ್ಕೋಬೇಕು ಫ್ರೆಂಡ್ಸ್. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತಂದರೆ ನೀವು ಪ್ಲಾಸ್ಟಿಕ್ ಕವರಲ್ಲಿ ಕೂಡ ರೊಟ್ಟಿ ತಟ್ಟಿ ಹಾಕೋಬೋದು, ಅಥವಾ ನೀವು ಡೈರೆಕ್ಟಾಗಿ ಪ್ಯಾನಿಗೆ ರೊಟ್ಟಿ ತಟ್ಟಿ ಕೂಡ ಮಾಡ್ಕೋಬೋದು. ಈ ರೀತಿ ನಾನು ಈ ರೀತಿ ಬಾಳೆ ಎಲೆನಲ್ಲಿ ರೊಟ್ಟಿ ತಟ್ತಾಯಿದ್ದೀನಿ. ಈ ರೀತಿ ತಟ್ಬಿಟ್ಟು ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು. ಅದರಲ್ಲೂ ನಾವೀಗ ಬಾಳೆ ಎಲೆನಲ್ಲಿ ಈ ರೀತಿ ರೊಟ್ಟಿ ತಟ್ಬಿಟ್ಟು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ನೋಡೋಕೆ ಹೋದರೆ ತುಂಬ ಒಳ್ಳೆಯದು. ಆರೋಗ್ಯ ದೃಷ್ಟಿಯಲ್ಲೂ ಬಾಳೆ ಎಲೆಯಲ್ಲಿ ಮಾಡಿದ ಕಾರಣ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ಪ್ಯಾನು ಕೂಡ ಬಿಸಿಯಾಗಿದೆ. ಈ ಪ್ಯಾನಿಗೆ ನಾವು ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗೆ. ಎರಡೂ ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎರಡೂ ಕಡೆ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಿಮ್ಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು, ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೊಂಡು ಕೂಡ ಬೇಯಿಸ್ಕೋಬೋದು ಚೆನ್ನಾಗೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ನಮಗೆ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವನ್ ನಿಮ್ಗೆ ಏನಾದರೂ ಉಪ್ಪಿನಕಾಯಿ ಜೊತೆ ತಿನ್ನಬೇಕು ಅನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಉಪ್ಪಿನಕಾಯಿ ಜೊತೆನೂ ತಿನ್ಬೋದು. ಈಗ ಸೊಳ್ಳೆ ರೊಟ್ಟಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ.